ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರಿದಾವೆ. ಬಿಹಾರ ರಿಸಲ್ಟ್ ಬಂದ ಮರುದಿನವೇ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಬ್ಬರು ದೆಹಲಿ ಯಾತ್ರೆಗೆ ಮುಂದಾಗಿದ್ದಾರೆ. ಅರೆ, ಇದೇನು ಅಂತಹ ಬೆಳವಣಿಗೆ? ಇದೇ ನವೆಂಬರ್ ಕ್ರಾಂತಿಯ ಮುನ್ಸೂಚನೆಯಾ ಅಂತ ಅಂದ್ಕೊಳ್ತಾ ಇದ್ದೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನಾನು ಶಿವು ರಾನರಾಪುರ. ದೇಶಕ್ಕೆ ದೇಶವೇ ಒಂದೇ ದೃಷ್ಟಿಯಲ್ಲಿ ಎದುರು ನೋಡ್ತಾ ಇದ್ದ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದೇ ಬಿಡ್ತು. ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ, ಈ ಬಾರಿ ನಾವೇ ಸರ್ಕಾರವನ್ನು ರಚನೆ ಮಾಡೋದು, ಹೀಗಂತ ರಾಹುಲ್ ಗಾಂಧಿ ಹಾಗೆ ತೇಜಸ್ವಿ ಯಾದವ್ ನೇತೃತ್ವದ ಇಂಡಿ ಕೂಟ ಭಾರಿ ವಿಶ್ವಾಸದಲ್ಲಿತ್ತು. ಆದರೆ ಚುನಾವಣೆ ಫಲಿತಾಂಶ ಬಂದಿದ್ದೇ ಬೇರೆ. ಈ ಮಹಾಗಠಬಂಧನ್ ನಿರೀಕ್ಷಿತ ಫಲಿತಾಂಶ ಪಡೆಯೋದಕ್ಕೆ ಆಗಲೇ ಇಲ್ಲ. ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಹಾಗೆ ತೇಜಸ್ವಿ ಯಾದವ್ ನೇತೃತ್ವದ ಆರ್ಜೆಡಿ ಎರಡೂ ಪಕ್ಷಗಳು ಒಟ್ಟುಗೂಡಿ 35ರ ಗಡಿ ದಾಟೋದಕ್ಕೆ ತಿಣುಕಾಡುವಂತಾಗ್ಬಿಟ್ಟಿತ್ತು. ಇದರಲ್ಲಿ ಕಾಂಗ್ರೆಸ್ ಒಂದೇ ಪಕ್ಷ ಕೇವಲ 5ರ ಗಡಿ ದಾಟೋದಕ್ಕೆ ಸಾಹಸ ಮಾಡುವಂತಾಯಿತು. ಹೀಗೆ ಬಿಹಾರದಲ್ಲಿ ಭಾರಿ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ ಕಳಪೆ ಪ್ರದರ್ಶನ ಕರ್ನಾಟಕದ ಸರ್ಕಾರದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳು ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಬಿಹಾರ ಚುನಾವಣೆ ಫಲಿತಾಂಶವನ್ನು ಎದುರು ನೋಡ್ತಾ ಇದ್ದ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಒಂದೇ ದಿನ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬಿಹಾರ ಫಲಿತಾಂಶ ನವೆಂಬರ್ 14ನೇ ತಾರೀಕು ಹೊರಬಂದಿದ್ದು, ಮಾರನೇ ದಿನ ಅಂದರೆ ನವೆಂಬರ್ 15ನೇ ತಾರೀಕು ದೆಹಲಿಗೆ ಪ್ರಯಾಣವನ್ನು ಬೆಳೆಸೋದಕ್ಕೆ ಮುಂದಾಗಿದ್ದಾರೆ. ಮೇಲ್ನೋಟಕ್ಕೆ ಈ ಇಬ್ಬರೂ ನಾಯಕರು ಒಂದೇ ಉದ್ದೇಶ. ಅದೇನೆಂದರೆ ಹಿರಿಯ ವಕೀಲ ಹಾಗೆ ಕಾಂಗ್ರೆಸ್ನ ನಾಯಕ ಕಪಿಲ್ ಸಿಬಲ್ ರವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು. ಆದರೆ ಆಂತರಿಕವಾಗಿ ಇವರಿಬ್ಬರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಉದ್ದೇಶದಲ್ಲಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಭಾರಿ ಹಿನ್ನಡೆಯನ್ನು ಅನುಭವಿಸಿರುವಂತಹ ಹೈಕಮಾಂಡ್ ನಾಯಕರು ಯಾರೊಬ್ಬರೂ ಕೂಡ ರಾಜ್ಯದ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗೋದಕ್ಕೆ ಸಿದ್ಧರಿಲ್ಲ. ಸದ್ಯ ಬಿಹಾರ ಮುಜುಗರದಿಂದ ತಪ್ಪಿಸಿಕೊಂಡ್ರೆ ಸಾಕಪ್ಪ ಅನ್ನುವಂತಹ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾರೆ. ಬಿಹಾರ ಚುನಾವಣೆ ಫಲಿತಾಂಶದ ಮುನ್ಸೂಚನೆ ಪಡೆದಿದ್ದ ರಾಹುಲ್ ಗಾಂಧಿ ಈಗಾಗಲೇ ಕೂಡ ಯುರೋಪ್ ಪ್ರವಾಸದಲ್ಲಿದ್ದಾರೆ. ಬಿಹಾರ ಪ್ರಹಾರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವರು ಯುರೋಪ್ನಲ್ಲಿ ವಿಶ್ರಾಂತಿನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ರಾಜ್ಯ ನಾಯಕರ ಭೇಟಿಗೆ ಸಿದ್ಧರಾಗಿಲ್ಲ. ಅಧಿನಾಯಕಿ ಸೋನಿಯಾ ಗಾಂಧಿ ಕೂಡ ಸಿದ್ಧರಿಲ್ಲ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ತಯಾರಿಲ್ಲ. ಅಲ್ಲದೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಮಧ್ಯೆ ನಡೆದಿತ್ತು ಎನ್ನಲಾದ ಸಿಎಂ ಕುರ್ಚಿಯ ಪವರ್ ಶೇರಿಂಗ್ ಮಾತುಕತೆಯ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಲಾಗ್ತಾ ಇರುವ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರಂತೂ ಇನ್ನೂ ಸಿದ್ಧರಿಲ್ಲ. ಬಿಹಾರದಲ್ಲಿ ಕಾಂಗ್ರೆಸ್ ಕಳಪೆ ಪ್ರದರ್ಶನ ಬೇಸರದಲ್ಲಿರುವಂತಹ ಕೈ ಹೈಕಮಾಂಡ್ನ ಯಾವೊಬ್ಬ ದೆಹಲಿ ನಾಯಕರು ಕೂಡ ಸಿಎಂ ಡಿಸಿಎಂ ಭೇಟಿಗೆ ಸುತರಾಮ್ ಸಿದ್ಧವೇ ಇಲ್ಲ. ಸದ್ಯಕ್ಕಂತೂ ಯಾರ ಭೇಟಿಯೂ ಆಗಲ್ಲ. ದೆಹಲಿಗೆ ಬರಲೇಬೇಡಿ ಅಂತ ಈಗಾಗಲೇ ಕೂಡ ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರಂತೆ. ಆದಾಗ್ಯೂ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಇವರಿಬ್ಬರೂ ಕೂಡ ದೆಹಲಿ ಯಾತ್ರೆಗೆ ಮುಂದಾಗಿದ್ದಾರೆ. ಆದರೆ ಅವರ ಯಾತ್ರೆ ಕೇವಲ ಕಪಿಲ್ ಸಿಬಲ್ ರವರ ಪುಸ್ತಕ ಬಿಡುಗಡೆಗಷ್ಟೇ ಸೀಮಿತವಾಗುತ್ತಾ
ಅಥವಾ ಬಿಹಾರ ಫಲಿತಾಂಶದ ಬಳಿಕ ಮತ್ತಷ್ಟು ಸ್ಟ್ರಾಂಗ್ ಆಗಿರುವ ಸಿದ್ದರಾಮಯ್ಯ ತಮ್ಮ ಹಠ ಸಾಧಿಸ್ತಾರಾ? ಬಿಹಾರ ಫಲಿತಾಂಶದ ಬಳಿಕ ವೀಕ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಡಿ ಕೆ ಶಿವಕುಮಾರ್ ತಮ್ಮ ಯಾತ್ರೆಯನ್ನು ರದ್ದು ಮಾಡ್ಕೊಳ್ತಾರಾ? ದೆಹಲಿಗೆ ಹೋಗ್ತಾರಾ? ಹಾಗೊಮ್ಮೆ ಹೋದಲ್ಲಿ ಬರಿಗೈಲಿ ವಾಪಸ್ ಆಗ್ತಾರಾ ಅನ್ನೋದು ಸದ್ಯದ ಕುತೂಹಲ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.